ಈಗ ಆಲ್ರೆಡಿ ಕೋವಿಶೀಲ್ಡ್ ತೊಗೊಂಬಿಟ್ಟಿದ್ದೀರಿ, ಇದುವರೆಗೂ ಏನೂ ಆಗಿಲ್ಲ, ನಿಮ್ಗೇನೂ ಆಗಲ್ಲ, ಹೆದರ್ಕೋಬೇಡಿ. ಬೈ ಚಾನ್ಸ್ ಹಾರ್ಟ್ ಅಟ್ಯಾಕ್ ಆಯಿತು, ನೀವು ತೊಗೊಳ್ದಿದ್ರೂ ಆಗೋ ಚಾನ್ಸ್ ಇರುತ್ತೆ, ತೊಗೊಂಡಿರೋದ್ರಿಂದ ಆಲ್ರೆಡಿ ಹಿಂಗಾಗತ್ತೆ ಅಂತ ನಿಮಗೆ ಒಂದು ಇನ್ಫಾರ್ಮೇಷನ್ನಿಂದ ದಯವಿಟ್ಟು ತಕ್ಷಣ ಹಾಸ್ಪಿಟ್ಲಿಗೆ ಹೋಗಿ. ಇವತ್ತು ಅನೇಕರು ಎಕೋಸ್ಪ್ರಿನ್, ಒನ್ ಆಫ್ ದಿ ವಂಡರ್ಫುಲ್ ಡ್ರಗ್ಸ್, ಆಸ್ಪಿರಿನ್ ಅಂತೀವಿ. ನಾನು ನೋಡಿ ಲೈಫ್ ಲಾಂಗ್ ಆಸ್ಪಿರಿನ್ ತೊಗೋತಾ ಇರ್ತೀನಿ. ನಾನು 75 ಮೈಲ್ಸ್, ನಾನು ಭಾಳ ಹಿಂದೆ ಹಾರ್ಟ್ ಸರ್ಜರಿ ಮಾಡಿಸ್ಕೊಂಡಿದ್ದೀನಿ, ಕರೋನರಿ ಬೈಪಾಸ್. ಸೊ ನಾನು ಎಕೋಸ್ಪ್ರಿನ್ ತೊಗೋತೀನಿ, ನಾನು ಐ ಆಮ್ ಪ್ರೊಟೆಕ್ಟೆಡ್. ನಿಮ್ಗಂತ ಇದ್ದಿದ್ರೆ ನೀವು ಹೋಗಿ ಒಬ್ಬ ಕಾರ್ಡಿಯಾಲಜಿಸ್ಟ್ನೋ ಫಿಸಿಷಿಯನ್ನ ಕನ್ಸಲ್ಟ್ ಮಾಡಿ, ನಿಮ್ಮನ್ನು ಟ್ರೀಟ್ ಮಾಡ್ತಾರೆ. ದಯವಿಟ್ಟು ನಾನು ಯಾಕನ್ನ ತೊಗೊಂಡು ಹಿಂಗಾಗ್ಬಿಡ್ತಲ್ಲ ಅಂತ ಸರ್ಕಾರನಾಗಲಿ ಸಿಸ್ಟಮ್ನಾಗಲಿ ಬೈಯೋದ್ರ ಬದಲು ನಿಮ್ಗೇನನ್ನ ಆದಾಗೆ ನಾನು ಭರವಸೆ ಕೊಡ್ತೀನಿ, ನಿಮಗೆ ತೊಂದರೆ ಇಲ್ಲ, ನಿಮ್ಮನ್ನು ಟ್ರೀಟ್ ಮಾಡ್ಬೋದು. ಅದನ್ನು ಗಮನದಲ್ಲಿಟ್ಕೊಂಡು ಹೆದರ್ಕೊಳ್ಬೇಡಿ. ಥ್ರೂಔಟ್ ನಾನು ಕೋವಿಡ್ನೊಳಗೆ ನಾನು ನೋಡಿದ್ದೀನಿ, 3 ಅಲೆಯ ಸಮಯದಲ್ಲೂ ಕೂಡ ಜನಗಳು ಹೆದರ್ಕೊಂಡು ಸತ್ತರೆ ಹೊರತು ವಿಜ್ಞಾನವನ್ನು ಮನದಲ್ಲಿ ಇಟ್ಕೊಂಡಿದ್ರೆ ಹೆದರಿಕೆ ಇಲ್ದಿರ ಅರ್ಧ ಜನ ಸಾಯಲ್ಲ. ದಯವಿಟ್ಟು ಇವತ್ತು ಕೂಡ ನೀವು ಕೋವಿಶೀಲ್ಡ್ ತೊಗೊಂಡಿದ್ರೆ ಅದು ನಿಮ್ಮನ್ನು ಸಾಯಿಸಲಿಕ್ಕೆ ಅಂತ ಅವರೇನು ವ್ಯಾಕ್ಸಿನ್ ಕಂಡುಹಿಡಿದಿಲ್ಲ. ಗ್ರೇಟ್ ಸೈಂಟಿಸ್ಟು ತುಂಬ ಎಫರ್ಟ್ ಹಾಕಿ ಈ ವ್ಯಾಕ್ಸಿನ್ನ ತಯಾರು ಮಾಡ್ತಾರೆ. ನೋಡಿ, ಎಡ್ವರ್ಡ್ ಜೆನ್ನರ್ ಕಾಲದಿಂದಲೂ ವ್ಯಾಕ್ಸಿನ್ಸ್ ಇದ್ದಾವೆ, ಅದು ಆಂಟಿವೈರಲ್ ವ್ಯಾಕ್ಸಿನ್ನು. ಇವತ್ತು ನಿಮಗೆ ಸ್ಮಾಲ್ ಪಾಕ್ಸ್ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಅಂದರೆ ಅದಕ್ಕೆ ಕಾರಣ ವ್ಯಾಕ್ಸಿನ್. ಆ ವ್ಯಾಕ್ಸಿನ್ ನೋಡಿ, 25 ನನಗೆ 70 ವರ್ಷ, ಈಗ ನಾವು 5 ವರ್ಷ 6 ವರ್ಷ ಹುಡುಗರಿದ್ದಾಗೆದ್ದು ಊರಿನಾಗ ಬರೋರು ಅಮ್ಮ ಆಗ್ತೀವಿ ಅಂತ. ಸ್ಮಾಲ್ ಪಾಕ್ಸ್ ವ್ಯಾಕ್ಸಿನ್ನು ಜನ ಎದುರ್ಕೊಂಡು ಓಡೋಗೋರು, ತಪ್ಪಿಸ್ಕೊಳ್ಳೋರು, ಆದರೂ ಹಿಡ್ಕೊಂಬಂದು ಹಾಕಿದರು. ಇವತ್ತು ಪ್ರಪಂಚದಲ್ಲಿ ಸ್ಮಾಲ್ ಪಾಕ್ಸ್ ಇಲ್ಲ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಾರೋ ಕೆಲವರು ನಿಮಗೆ ಇನ್ನೊಂದು ನಿಮ್ಗೆ ಹೇಳ್ತೀನಿ, ಸ್ಟ್ಯಾಟಿಸ್ಟಿಕ್ಸ್ ಇದೆಯಲ್ಲ, ಇಟ್ ಇಸ್ ವೈಟ್ ಲೈ ಅಂತೀವಿ ನಾವು. ನೀವು ನೋಡಿ, ಒಂದು ನದಿ ಹರಿತಾ ಇರ್ತದೆ, ಆವರೇಜ್ ಡೆಪ್ತ್ ಆಫ್ ದಿ ರಿವರ್ 4 ಅಡಿ ಅಂತ ಕೊಡ್ತಾರೆ. ಆದರೆ ಒಂದು ಕಡೆ 20 ಅಡಿ ಇರ್ತದೆ, ಒಂದು ಕಡೆ 2 ಅಡಿ ಇರ್ತದೆ. ಇವನು ಹೆಂಗೋ 4 ಅಡಿ ಕೊಟ್ಟವನೇ ಅಂದ್ಬಿಟ್ಟು ನೀವು ನಡ್ಕೊಂಡು ಹೋಗ್ತಾ ಇದ್ರಿ, 20 ಅಡಿ ಮುಡ್ಕೊಂಡು ಸತ್ತು ಹೋಗ್ತೀರಿ. ಇದು ಹಂಗೇನೆ. ಸುಲಭನಾಗಿ ಹೇಳ್ಬೇಕು ಅಂದರೆ ಸೈಡ್ ಎಫೆಕ್ಟು ವೆರಿ ವೆರಿ ಮಿನಿಮಲ್. ದಯವಿಟ್ಟು ನಾನು ವಿಸ್ತಾರ ನ್ಯೂಸ್ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ. ನಾ ಎಮ್ ಎ ಕ್ವಾಲಿಫೈಡ್ ಡಾಕ್ಟರ್. ಅಷ್ಟೇ ಅಲ್ಲ, ನಾನು ಬುರ್ಡೆ ಹೊಡಿತಿಲ್ಲ, ನಾನು ತೊಗೊಂಡಿದ್ದೀನಿ ವ್ಯಾಕ್ಸಿನ್ನು, ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ್ತೀರಿ. ನೋಡಿ, ಎಷ್ಟೋ ಜನಕ್ಕೆ ಇದೊಂದೇ ಕಾರಣ ಅಲ್ಲ, ಬ್ಲಡ್ ವೆಸಲ್ ಬ್ಲ್ಯಾಕ್ ಆಗಲಿಕ್ಕೆ ವ್ಯಾಕ್ಸಿನ್ ಒಂದೇ ಅಲ್ಲ. ನಿಮ್ಮ ಸ್ಮೋಕಿಂಗ್ ಇರ್ಬೋದು, ನಿಮ್ಮ ಕೊಲೆಸ್ಟ್ರಾಲ್ 108 ಇರ್ತವೆ, ಅದ್ರ ಜೊತೆ ಒಂದು ವ್ಯಾಕ್ಸಿನ್ನು. ಅದರಿಂದ ದಯವಿಟ್ಟು ವ್ಯಾಕ್ಸಿನ್ ಮೇಲೆ ಅವ್ರ ಕಂಪ್ನಿ ಒಪ್ಕೊಂಡಿದೆ, ಎಲ್ಲ ಒಪ್ಕೊಳ್ಳೇಬೇಕು, ಅದರೊಳಗೇನು ತಪ್ಪೇನಿಲ್ಲ. ಯಾಕಂದರೆ ಅದ್ರ ಸೈಡ್ ಎಫೆಕ್ಟ್ ಇದೆ ಅಂತ ಕಂಪ್ನಿ ಯಾವಲ್ಲೂ ಡಿಸೈಡ್, ಅದು ಗೊತ್ತಿರುತ್ತೆ. ಅದನ್ನ ಇವತ್ತು ಒಪ್ಕೊಂಡಿರೋದಕ್ಕೆ ನೀವೆಲ್ಲ ಹೆದರ್ಕೋಬೇಡಿ. ಇದು ಟ್ರೂತ್ ಎಸ್ ಕಮ್ ಔಟ್ ಅಂತ ದಯವಿಟ್ಟು ಸುಮ್ಮನಿರಿ. ಈ ಕಂಪನಿ ಹೇಳಿರೋ ಮಾಹಿತಿ ಪ್ರಕಾರ ನೀನು ರಕ್ತ ಹೆಪ್ಪುಗಟ್ಟು ಅಂತದ್ದು ಹೊರತುಪಡಿಸಿ ಬೇರೆ ಏನಾದರೂ ಪರಿಣಾಮ ಬೀರುತ್ತೆ ಅಂತ ಬೀರುತ್ತಂತೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಜನಗಳಿಗೆ ಒಂದು ಮಾಹಿತಿ ಪ್ರಕಾರ ಯಾವೆಲ್ಲ ಪರಿಣಾಮಗಳು ಬೀರಬಹುದು? ರಕ್ತ ಹೆಪ್ಪುಗಟ್ಟೋದು ಅಂದರೆ ಯಾವುದೇ ಮನುಷ್ಯನ ದೇಹದಲ್ಲಿ ಯಾವುದೇ ಅಂಗಾಂಗ ಬದುಕಿರಬೇಕಾದ್ರೆ ಆಕ್ಸಿಜನ್ ಬೇಕು, ಅದ್ರ ಜೊತೆ ಗ್ಲೂಕೋಸ್ ಬೇಕು. ಅದು ಹೋಗೋದು ರಕ್ತನಾಳದ ಮುಖಾಂತರನೇ. ಈಗ ಯಾವುದೇ ರಕ್ತನಾಳ ಬ್ಲಾಕ್, ಇವಾಗ ಕಿಡ್ನಿದು ಏನಾದರೂ ಬ್ಲಾಕ್ ಆಯಿತು ಅಂದರೆ ಕಿಡ್ನಿ ಫೇಲ್ಯೂರ್ಗೆ ಹೋಗ್ತಾರೆ. ಸೊ ನಿಮಗೆ ಕಿಡ್ನಿ ಫೇಲ್ಯೂರ್ ಆಗಿ ನಾಳೆ ಏನಾದರೂ ಬ್ಲಡ್ ಯೂರಿಯಾ ಕ್ರಿಯಾಟಿನಿನ್ ಜಾಸ್ತಿಯಾಗಿ ಡಯಾಲಿಸಿಸ್ಗೆ ಹೋಗಬೇಕು ಅಂದರೆ ಅದು ಇದರಿಂದ ಇರ್ಬೋದು ಅನ್ಕೋಬೋದು ನೀವು. ಒಟ್ಟು ಇಷ್ಟಂತೂ ಸತ್ಯ. ನಿಮ್ಮ ದೇಹದಲ್ಲಿ ಏನಾದರೂ ಏರುಪೇರಾದರೆ ನೀವು ಬನ್ನಿ, ಡಾಕ್ಟ್ರ್ ಹತ್ರ ಬನ್ನಿ. ನಿಮ್ಗೆ ಯಾಕೆ ಹಂಗಾಯ್ತು ಅಂತ ಕಂಡುಹಿಡಿದು ಅದಕ್ಕೆ ಇನ್ನೇನು ಭಯಂಕರ ಸೈಡ್ ಎಫೆಕ್ಟ್ ಏನಿಲ್ಲ, ಅಲ್ಟಿಮೇಟ್ ಸೈಡ್ ಎಫೆಕ್ಟ್ ಇದೇನೆ. ಒಂದೊಂದು ಕಡೆ ಒಂದು ಪಲ್ಮನರಿ ಎಂಬಾಲಿಸಮ್ ಆಗ್ಬೋದು, ಶ್ವಾಸಕೋಶ ಕಟ್ಕೋಬೋದು, ಕಿಡ್ನಿ ಬ್ಲಾಕ್ ಆಗ್ಬೋದು, ಇಂಥ ಅನೇಕ ಪ್ರಾಬ್ಲಮ್ಗಳಿರ್ತವೆ. ಆ್ಯಂಡ್ ಪ್ರತಿಯೊಬ್ಬನ್ನು ಒಂದನ್ನು ಕಂಡುಹಿಡಲಿಕ್ಕೆ ಇವತ್ತು ನಮ್ಮ ಹತ್ರ ಇನ್ವೆಸ್ಟಿಗೇಷನ್ ಇದ್ದಾವೆ. ಅದನ್ನು ಮಾಡಿ ನಿಮಗೆ ಟ್ರೀಟ್ ಮಾಡಲಿಕ್ಕೂ ಅಪರೂಪಕ್ಕೆ ಯಾರೋ ಒಬ್ಬರು ಸತ್ತೋಗೋದು. ಇದು ಹೆಂಗಂದರೆ, ತಿರುಪ್ತಿಗೆ ಹೋಗೋದು, ಯಾರಿಗೋ ಒಬ್ರಿಗೆ ಆಕ್ಸಿಡೆಂಟ್ ಆಗಿಬಿಟ್ರೆ ತಿರುಪ್ತಿಗೆ ಹೋಗೋದು ನಿಲ್ಲಿಸ್ತೀರಾ ನೀವು? ಆಕ್ಸಿಡೆಂಟ್ ಆಗ್ಬೋದು ಹಂಗನ್ಕೊಂಡು ತಿರುಪ್ತಿಗೆ ಹೋಗೋದು ಯಾರು ನಿಲ್ಲಿಸೋದಿಲ್ಲ. ಇದು ಅದೇ ಥರನೇ. ಅವ್ರಿಗೆ ನಾನು ಯಾಕೆ ಸರಳೀಕರಿಸ್ತಿದ್ದೀನಿ ಅಂದರೆ, ದಯವಿಟ್ಟು ನಮ್ಮ ಪ್ರೊಫೆಷನ್ ಬಗ್ಗೆ ಒಂಚೂರು ನಿಮಗೆ ಗೌರವ ಇರಲಿ, ನಾನು ಹೆದರ್ಕೋಬೇಡಿ ಅಂತ ಅಷ್ಟೇ. ಸಿಂಪಲ್ ಕಂಪ್ಯಾರಿಸನ್ ಕೊಡ್ತಾ ಇದ್ದೀನಿ. ಸೊ ಇದು ಅಂಥ ಒಂದು ಸೈಡ್ ಎಫೆಕ್ಟ್, ಇಟ್ ಇಸ್ ಅನ್ ಆಕ್ಸಿಡೆಂಟಲ್ ಸೈಡ್ ಎಫೆಕ್ಟ್. ಹಂಗಾಗಿ ಹೆದರ್ಕೋಬೇಡಿ. ತೊಂದರೆಯಿಂದ ಪಾರಾಗೋದಕ್ಕೆ ಬೇರೆ ಏನಾದರೂ ಇಲ್ಲ, ತಿಳುವಳಿಕೆ ಹಿಂಗಾಗುತ್ತೆ ಅನ್ನೋದೊಂದು ಅರಿವು ನಮಗೆ ಮೂಡಿದೆಯಲ್ಲ, ಅಷ್ಟೇ ಸಾಕು. ಇನ್ನು ಬೇರೆ ಇನ್ನೇನೂ ಪ್ರಿಕಾಷನ್ ಇಲ್ಲ. ನೀವು ಊಟದಲ್ಲಿ ಏರುಪೇರಾಗಂಗಿಲ್ಲ. ಅದಕ್ಕೆ ಅಂತ ಒಂದೇ ಒಂದು ಡ್ರಗ್ ಏನಂದರೆ, ಕಾರ್ಡಿಯಾಲಜಿಸ್ಟ್ ಯಾವಾಗಲೂ ಕೂಡ ಆಸ್ಪಿರಿನ್, ಎಕೋಸ್ಪ್ರಿನ್ ಆ ಮಾತ್ರೆಯನ್ನು ಕೊಡ್ತಾರೆ. ಒಂದು 75 ಮೈಕ್ರೋಗ್ರಾಮು. ನಿಮ್ಗೇನೋ ತೊಂದರೆ ಇಲ್ದಿದ್ರು ಕೂಡ ನೀವು DHC ತೊಗೊಂಡ್ರೆ ನಿಮ್ಮ ರಕ್ತನಾಳಗಳು ಬ್ಲಾಕ್ ಆಗೋಲ್ಲ. ನಾನು ತೊಗೋತೀನಿ 75 ಮೈಕ್ರೋಗ್ರಾಮ್ ಮಿಲಿಗ್ರಾಮ್ ಆಫ್ ಎಕೋಸ್ಪ್ರಿನ್, ಆಸ್ಪಿರಿನ್ ತೊಗೋತೀನಿ.
ಆ ಥರ ತೊಗೊಳ್ಳಿ. ದಯವಿಟ್ಟು ನಾನ್ ವೆಜಿಟೇರಿಯನ್ಸ್ ಇದ್ದರೆ ಮಟನ್ ಗೀಟನ್, ಯಾಕಂದರೆ ಕೊಲೆಸ್ಟ್ರಾಲ್ ಇರುತ್ತೆ, ತಿನ್ನೋದನ್ನು ಕಡಿಮೆ ಮಾಡಿ, ನೀರು ಜಾಸ್ತಿ ಕುಡೀರಿ, ಸೊಪ್ಪು ತರಕಾರಿ, ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಳಿ. ಇಲ್ಲದ್ರೆ ಬೇರೆ ಏನೂ ಎಕ್ಸ್ಟ್ರಾ ಪ್ರಿಕಾಷನ್ ಇಲ್ಲ. ಈಗ ರಿಪೋರ್ಟ್ ಬಂದ್ಮೇಲೆ ಎಲ್ಲ ಜನ ಭಯ ಬಿಟ್ಟಿದ್ದಾರೆ, ಈ ಕಡೆ ನಮ್ಮ ಇಟ್ಕೊಂಡಾಗಿಡುವವು. ಸೊ ಅಂಥವರಿಗೆ ಒಂದು ಹೇಳೋದಾದ್ರೆ ಅಮ್ಮ, ಅನ್ಫಾರ್ಚುನೇಟ್ಲಿ ನಾವು ಎಕ್ಸ್ಕ್ಯೂಸ್ ಕೇಳ್ಕೋಬೇಕು ಜನಗಳ ಹತ್ರ. ನಾವು ವೈದ್ಯರಿದ್ದೀವಲ್ಲ, ನಮ್ಮಿಂದನೇ ಅರ್ಧ ಹೆದರ್ಕೋತಾರೆ ಅವರು. ಒಬ್ಬೊಬ್ಬ ಒಂದೊಂದು ಹೇಳ್ಬಿಡ್ತಾನೆ. ಇವ್ ನೋಡಿ, ನಾನು ಕೋವಿಡ್ ಟೈಮ್ನಲ್ಲಿ ಒಂದು ಮಾತು ಹೇಳಿದೆ. WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನು ರ್ಯಾಮ್ಡಿಸಿವಿರ್ ಇಂಜೆಕ್ಷನ್ ಬಗ್ಗೆ ಹೇಳಲೇ ಇಲ್ಲ. ಅವರು ತಪ್ಪು ಹೇಳಿದರು. ಅದಾದಮೇಲೆ ಅದು ಏನು ಕೊಂಡ್ಕೊಳ್ಳೋಕ್ಕೆ ಜನ 4,000 ರೂಪಾಯಿ ಇಂಜೆಕ್ಷನ್, 60,000 ರೂಪಾಯಿ ಬ್ಲ್ಯಾಕ್ನಾಗ ಕೊಂಡ್ಕೊಂಡ್ರು. ಅದು ಎರಡನೇ ಅಲೆ ಆದಮೇಲೆ ಆ ಇಂಜೆಕ್ಷನ್ಗೆ ಎಫೆಕ್ಟೇ ಇಲ್ಲ ಅಂದ್ಬಿಟ್ರು WHO. ಜನ ಮತ್ತೆ 60,000 ರೂಪಾಯಿ ಕೊಂಡ್ಕೊಂಡವ್ರು ಏನು ಮಾಡಬೇಕು? ದುಡ್ಡು ಹೋಯ್ತು. ಇಲ್ಲೂ ಅದೇ ನಾನು ಹೇಳ್ತೀನಿ, ದಯವಿಟ್ಟು ಕೆಲವು ರಿಪೋರ್ಟ್ ನೋಡ್ಕೊಂಡು ಹೆದರ್ಕೋಬೇಡಿ. ಐ ಆಮ್ ಎ ಕ್ವಾಲಿಫೈಡ್ ಡಾಕ್ಟರ್, ಐ ಆಮ್ ಅನ್ ಅಥೆಂಟಿಕೇಟೆಡ್ ಡಾಕ್ಟರ್. ಹಂಗಾಗಿ ನಾನು ಹೇಳೋದನ್ನು ನನ್ನ ಮಾತನ್ನು ಕೇಳಿ. ನಾನು ವಿಸ್ತಾರ, ಇನ್ಫ್ಯಾಕ್ಟ್ ಮಾಧ್ಯಮದವ್ರದ್ದು ಕೆಲಸ, ನಾನು ಅವ್ರು ಕೇಳಿದಾಗ ನನಗೆ ಅದೇ ಖುಷಿ ಅನ್ನಿಸ್ತು. ನಾನು ನಮ್ಮ ಮನೆಯವ್ರಿಗೆ ಹೇಳ್ಬೋದು, ಏನೂ ಆಗಲ್ಲ ಹೆದರ್ಕೋಬೇಡಿ ಅಂತ. ಇಡೀ ಪ್ರಪಂಚಕ್ಕೆ ನಾನು ಹೇಳಿದ್ದನ್ನು ತೋರಿಸುವಂಥ ಕೆಪಾಸಿಟಿ ಇರೋದು ಮಾಧ್ಯಮದವ್ರಿಗೆ. ಸೊ ಹಂಗಾಗಿ ವಿಸ್ತಾರದವರು ಈ ಮಾಧ್ಯಮದಲ್ಲಿ ಇಂಥ ಒಳ್ಳೆ ಕೆಲಸ ಮಾಡಿದ್ರೆ ಅವ್ರು ಬನ್ನಿ, ನಾನು ಹೇಳ್ತೀನಿ, ನನ್ನ ಮಾತನ್ನು ಪ್ರಚಾರ ಮಾಡಿ. ನಾನು ಐ ಆಮ್ ನಾಟ್ ಎ ಕ್ವ್ಯಾಕ್, ಐ ಆಮ್ ಎ ಕ್ವಾಲಿಫೈಡ್ ಡಾಕ್ಟರ್. ನಾನು ನಿಮ್ಮ ಮುಖಾಂತರ ಹೇಳ್ತೀನಮ್ಮ, ದಯವಿಟ್ಟು ಹೆದರ್ಕೋಬೇಡಿ. ಅದು ಇದೆ, ಇಲ್ಲ ಅಂತ ನಾನೇನು ಡಿನೈ ಮಾಡ್ತಿಲ್ಲ. ಸೈಡ್ ಎಫೆಕ್ಟ್ ಇದೆ. ಎಲ್ಲೋ ಒಂದು ಕಡೆ 99% ನಿಮಗೆ ಒಳ್ಳೆಯದಾಗಿ 0.1% ಕೆಟ್ಟದ್ದಾದರೆ ಅದಕ್ಕೆ ಯಾಕೆ ಹೆದರ್ಕೋತೀರಿ? ಹೆದರ್ಕೋಬೇಡಿ. ಇಷ್ಟೇ ನಾನು ನಿಮ್ಮಿಂದ ಹೇಳ್ತೀನಿ. ಬೇರೆ ಎಕ್ಸ್ಟ್ರಾ ಪ್ರಿಕಾಷನ್ಸ್ ಇಲ್ಲ. ಯಾರನ್ನೂ ಬ್ಲೇಮ್ ಮಾಡೋಕ್ಕೆ ಹೋಗಬೇಡಿ, ಯಾರನ್ನೂ ಬೈಯೋಕ್ಕೆ ಹೋಗಬೇಡಿ. ನಿಮ್ಮ ಪಾಡಿಗೆ ನೀವೇರಿ. ಬೇಸಿಗೆ ಇದೆ, ದಯವಿಟ್ಟು ಯಾವ್ಯಾವ ಸಣ್ಣದಕ್ಕೆ ಇಂಥ ನ್ಯೂಸ್ಗಳು ನೋಡ್ಕೊಂಡು ಹೆದರ್ಕೊಳ್ಳೋದ್ರ ಬದಲು ಬೇಸಿಗೆಯಲ್ಲಿ ದಯವಿಟ್ಟು ಹೆಚ್ಚಿಗೆ ನೀರು ಕುಡೀರಿ. ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ನಂತರ ಕೋಟ್ ಗೀಟ್ ಹಾಕೋಬೇಡಿ. ಬೇಸಿಗೆ ಒಳಗೆ ತೆಳ್ಳಗಿರೋ ಬಟ್ಟೆ ಹಾಕ್ಕೊಳ್ಳಿ. ದಿನಕ್ಕೆ 2 ಸಾರಿ ತಣ್ಣೀರು ಸ್ನಾನ ಮಾಡಿ. ಹಳ್ಳಿ ಕಡೆ ಇದ್ದವರು ಹೊಂಗೆ ಮರದ ನೆರಳಿನಲ್ಲಿ ಮಲ್ಕೊಳ್ಳಿ. ಹೊಂಗೆಯ ನೆರಳು ತಾಯಿಯ ಮಡಿಲು ಅಂತಾರೆ. ಸಿಟಿಯವರಾದರೆ ನಾನು AC ಒಳಗೆ ಕೂತಿದ್ದೀನಿ, AC ಇಲ್ದಿದ್ರು ನಾನು ಕೋಟ್ ಹಾಕ್ಕೋತೀನಿ. ಅದು ನನ್ನ ಅಭ್ಯಾಸ. ದಯವಿಟ್ಟು ಜನಗಳಿಗೆ ಸರಳ ವಿಚಾರಗಳು, ಆರೋಗ್ಯದ ವಿಚಾರದಲ್ಲಿ ದಯವಿಟ್ಟು ಬಹಳ ವೆರಿ ವೆರಿ ಕ್ಲಿಯರ್ ಆರೋಗ್ಯ ವಿಚಾರಗಳು ಭಾಳ ಸ್ಪಷ್ಟತೆ ಇರ್ತವೆ. ನಿಮ್ಮೆಲ್ಲರೂ ದೇವ್ರು ಒಳ್ಳೇದು ಮಾಡಲಿ. ಚೆನ್ನಾಗಿ ನೀರು ಕುಡೀರಿ. ಎಷ್ಟು ನೀರು ಕುಡಿಬೋದು ಅಂದರೆ ಭಾಳ ಜನ ಕೇಳ್ತಾರೆ. ಕಿಡ್ನಿ ಫೇಲ್ನವ್ರು ಮಾತ್ರ 900 ml, ಇನ್ನು ಉಳಿದವರು ಪ್ಲಸ್ ಹಾರ್ಟ್ನೊಳ ಪ್ರಾಬ್ಲಮ್ ಇರೋರಿಗೆ ಕಡಿಮೆ. ಉಳಿದವ್ರು ಎಷ್ಟು ಬೇಕಾದ್ರೂ ನೀರು ಕುಡಿ.